ಆಗ ಅವ್ರಿಗೆ ಸಿಗ್ನಲ್ ಕೊಡ್ತಾರೆ. ಸಾಕ್ ಬಿಡಿ ಸರ್, ಯಾಕೆ ಮೇಲೆ ಇನ್ನೂ ಇದೇನೆ? ಇನ್ನೂ ಇದೆ. ಕೆಳಗೆ ಸಾವಿರಾರು ತೆಂಗಿನ ಮರ ನೋಡ್ತಾ ಇದ್ದೇನೆ, ಏನ್ ಸರ್ ವಿಶೇಷ ಇದೆ? ಇದು ಡಿಜೆ ಮಧುರೆಯಿಂದ ತಗೊಬಂದು, ನಾನೇ ಹೋಗಿದ್ದು ಮಧುರೆಗೆ. ಒಂದು ಡಿಜೆ ಫಾರ್ಮ್ ಅಂತ ಅಲ್ಲಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ತಂದು ಒಟ್ಟಿಗೆ 3000 ಗಿಡ ತಂದು. ಫಸ್ಟ್ ಸ್ಟಾರ್ಟ್ ಆಗಿ ಎಲ್ಲ ಹೆಚ್ಚು ಕಡಿಮೆ 2 ವರ್ಷ ಆಯ್ತು, ಅವಾಗಿಂದ ಬರ್ತಾ ಇದೆ. ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇತ್ತು, ಈಗೆಲ್ಲ ಅದನ್ನು ಸೆಟಲ್ ಮಾಡಿ ಅದಕ್ಕೆ ಪ್ರತಿದಿನ 80 ಲೀಟರ್ ನೀರು ಬೇಕು. ಅದಕ್ಕೆ ಡಿಜೆಗೆ ಅದು ಅಷ್ಟು ಕೊಟ್ರೆ ಒಳ್ಳೆ ಚೆನ್ನಾಗೇ ಇದು ಬರುತ್ತೆ ಈಲ್ಡ್. ಸೊ ಒಟ್ಟು ಎಷ್ಟು ಗಿಡಗಳಿದಾವೆ ಸರ್ ತೆಂಗಿನ ಗಿಡ ನಿಮ್ಮ ನಿಮ್ಮ ಕೃಷಿ ಇದರಲ್ಲಿ? ಡಿಜೆನೇ 3000 ಇದೆ, ಡಿಜೆ 3000 ಇದೆ, ಆ ತೆಂಗೊಂದು 7000 ಇದೆ. ಇದೆಲ್ಲ ಪೂರ್ತಿ ಕಲ್ಲಿನ ಗುಡ್ಡವನ್ನ ನೀವೇನ್ ನೋಡ್ತಾ ಇದ್ದೀರಾ, ಇದು ಪೂರ್ತಿ ಕಲ್ಲಿನ ಗುಡ್ಡ. ಈ ಕಲ್ಲಿನ ಗುಡ್ಡವನ್ನ ಅದ್ಭುತವಾದ ಕೃಷಿ ಜಮೀನಾಗಿ ಪರಿವರ್ತಿಸಿದವರು ಕೃಷ್ಣೇಗೌಡರು. ತುಂಬಾ ಆಶ್ಚರ್ಯ ಅನ್ಸುತ್ತೆ ನನಗೆ, ಯಾಕಂತ ಹೇಳಿದ್ರೆ ಯಾವ ರೀತಿ ಟೆಕ್ನಾಲಜಿಯನ್ನು ಮಾಡಿದಾರ ಅಂತ ಹೇಳಿದ್ರೆ, ನೀವು ನನ್ನ ಕೆಳಗೆ ನೀವು ನೋಡಿ